ಜನರಾಗಿ ನೀತಿವಂತರೆಂಬ ನಿರ್ಣಯವನ್ನ ಹೊಂದಿದ್ರಿ. ಯಾಕಂದ್ರೆ ರೋಮಾಪುರದವರಿಗೆ ಪತ್ರಿಕೆ ನಾವು ನೋಡ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಅಂತವರಾಗಿದ್ದೆವು. ಈಗ ಯೇಸು ಕ್ರಿಸ್ತನಲ್ಲಿ ಪವಿತ್ರಾತ್ಮನಲ್ಲಿ ನಾವು ತೊಳೆದುಕೊಂಡಿದ್ದೇವೆ. ಆಮೆನ್. ಪರಿಶುದ್ಧಾತ್ಮರು ನಮ್ಮನ್ನ ತೊಳಿತಾರೆ. ದೇವರಾತ್ಮನಲ್ಲಿ ತೊಳೆದುಕೊಳ್ಳೋದಂದ್ರೆ ಯೇಸು ಕ್ರಿಸ್ತನಲ್ಲಿ ನಾವು ಬರುವಾಗ ಪರಿಶುದ್ಧಾತ್ಮರು ನಮ್ಮನ್ನ ಶುದ್ಧೀಕರಣ ಮಾಡ್ತಾರೆ. ನಮ್ಮ ಮನಸ್ಸನ್ನ ಶುದ್ಧೀಕರಣ ಮಾಡ್ತಾರೆ. ಆಮೇಲೆ ನಮ್ಮ ಶರೀರವನ್ನು ಶುದ್ಧೀಕರಣ ಮಾಡ್ತಾರೆ. ನಮ್ಮ ಭಾವನೆಗಳನ್ನ ಶುದ್ಧೀಕರಣ ಮಾಡ್ತಾರೆ. ಹಲ್ಲೆಲೂಯಾ. ನಾವು ಕರ್ತನ ಕಡೆಗೆ ತಿರುಗಿಕೊಂಡಾಗ ಅಯ್ಯೋ ನಾನು ಪಾಪ ಮಾಡಬಾರ್ದು, ನಿಲ್ಲಿಸಬೇಕು ಅನ್ನುವಂತ ಒಂದು ಮನಸ್ಸು ಏನ್ ಬರ್ತದೋ ಅದೇ ಪವಿತ್ರಾತ್ಮನ ಶುದ್ಧೀಕರಣವಾಗಿದೆ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಯಾಕಂದ್ರೆ ನಮ್ಮ ದೇವರು ತನ್ನ ಆತ್ಮನ ಮೂಲಕವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮನ್ನು ತೊಳಿತಾ ಇದ್ದಾರೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ತೊಳಿತಾ ಇದ್ದಾರೆ ಅಂದ್ರೆ, ನಾವು ಮಳೆಗಾಲ ಬರೋದಕ್ಕಿಂತ ಮೊದಲು ಯಾವ ಕಾಲ ಎದುರಿಸ್ತೀವಿ? ಬೇಸಿಗೆ ಕಾಲ, ಅದು ಮಳೆಗಾಲ ಕೂರ್ತೀವಿ. ಬೇಸಿಗೆ ಟೈಮ್ನಾಗ ಊರ್ ಗಿಡಗಳೆಲ್ಲ ಊರು ತುಂಬ ಎಲ್ಲ ಗಿಡಗಳು ನೋಡ್ಬೇಕು ನಾವು. ಹೆಂಗಿರ್ತಾವ್ರಿ? ನನಗಿರ್ತಾವ ನಿಜ. ಆಮೇಲೆ ಹೊಲಸಾಗಿರ್ತಾವನ್ರಿ. ಹೆಂಗ್ ಹೊಲಸಾಗಿರ್ತಾವ್ರಿ? ಧೂಳು ಬಿದ್ದು ಹೊಲಸಾಗಿರ್ತಾವ. ರೋಡ್ ಸೈಡ್ ಅಷ್ಟಲ್ಲ, ಮನೆ ಮುಂದಿನ ಗಿಡಗಳು ಹಂಗಾಗಿರ್ತಾವ, ಹೊರಗಡೆ ಹೊಲದಲ್ಲಿರುವಂತ ಗಿಡಗಳು ಹಂಗಾಗಿರ್ತಾವ, ಬೆಳೆನೂ ಹಂಗಾಗಿರ್ತತಿ. ಎಲ್ಲ ಧೂಳು ಬಿದ್ದು ಹೊಲಸಾಗಿರ್ತದೆ. ನಮ್ಮ ಮೊದಲು ಮಾತ್ರ ಜಾಸ್ತಿ ಬಿದ್ದಿರ್ತದೆ, ಯಾಕಂದ್ರೆ ಫ್ಯಾಕ್ಟ್ರಿ ಸಮೇತ ಬೂದ್ ಬಿದ್ದಿರ್ತದೆ. ಯಾವಾಗ ಮಳೆಗಾಲ ಬರ್ತದೋ, ಮಳೆಗಾಲ ಬಂದಾಗ ಏನಾಗ್ತದ ರೀ? ಎಲ್ಲ ಎಲೆಗಳು ಬಿಡ್ತಾವ್ರಿ, ತೊಳೆದು ಬಿಡ್ತಾವ. ಮಳೆ ಬಂದ ತಕ್ಷಣ ತೊಳೆದು ಬಿಡ್ತಾವ. ಹಲ್ಲೆಲೂಯಾ. ಆಗ್ಲೇ ಸರ್ ಒಂದು ಹಾಡು ಆಡ್ಸಿದ್ರು, ಏನದು? ಅಂತ್ಯಕಾಲ ಅಭಿಷೇಕ. ಹೌದಲ್ಲ? ಅದೇನದು ಹಾಡು? ಒಂದು ಜನ ಹಾಡ್ರೆ ಸಮಯವಿದು ತಂದೆ ನಿನ್ನಾತ್ಮದಿ ತುಂಬಿಸು ಗಾಳಿಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ನದಿಯಲ್ಲಿ ಮುಳುಗಿಸಯ್ಯ. ಹಲ್ಲೆಲೂಯಾ. ಏನಂದ್ರೆ ಪವಿತ್ರಾತ್ಮನ ಬೆಂಕಿ, ಪವಿತ್ರಾತ್ಮನ ಅಭಿಷೇಕ ನಮಗೆ ಬರುವಾಗ ನಾವೇನಾಗ್ತೀವ್ರಿ? ಶುದ್ಧರಾಗ್ತೀವಿ. ಆಮೇಲೆ ಹಲ್ಲೆಲೂಯಾ. ಯಾವ ರೀತಿ ಮಳೆ ಬಂದಾಗ ಎಲೆಗಳು ಶುದ್ಧವಾಗ್ತದೋ, ಮಳೆ ಬಂದಾಗ ನೀರು ಬಿದ್ದಾಗ ಮರದ ಎಲೆಗಳು ಶುದ್ಧವಾಗ್ತದೋ, ಅದೇ ರೀತಿಯಾಗಿ ನಮ್ಮ ಮೇಲೆ ಕೂಡ ನೀರು ಬಿದ್ದಾಗ ಶರೀರ ಶುದ್ಧಿ ಆಗ್ತದೆ. ಪಾಪದಿಂದಲ್ಲ, ಕಾಣುವಂತ ಶರೀರ ಶುದ್ಧಿ ಆಗ್ಬೇಕು ಅಂದ್ರೆ ಕೆಲವೊಬ್ರು ವಾರಕ್ಕೊಮ್ಮೆ ಜಳಕ ಮಾಡೋರು, ಕೆಲವೊಬ್ರು 15 ದಿವಸಕ್ಕೊಮ್ಮೆ ಜಳಕ ಮಾಡೋರು, ಕೆಲವೊಬ್ರು ವರ್ಷಕ್ಕೊಮ್ಮೆ, ಕೆಲವೊಬ್ರು ದಿನಾಲು ಜಳಕ ಮಾಡೋರು. ಹಲ್ಲೆಲೂಯಾ. ದಿನಾಲು ಜಳಕ ಮಾಡೋರೆಲ್ಲ ಚಪ್ಪಾಳಿ ತಟ್ಟು ಅಂತ. ಹಲ್ಲೆಲೂಯಾ. ದಿನಾಲು ಜಳಕ ಮಾಡಿಲ್ಲ ಅಂದ್ರೆ ಏನ್ ಸಮಸ್ಯೆ ಆಗ್ತದೆ ಹೇಳ್ರಿ? ಕಾಯಿಲೆಗಳೆಲ್ಲ ಏನೋ ಒಂದು ಸ್ಮೆಲ್ ಚಲೋ ಆಗಿದೆ. ಕೆಲವೊಬ್ರು ಜಳಕ ಮಾಡದೇ ಇದ್ದವ್ರು ಏನ್ ಮಾಡ್ತಾರೆ ಗೊತ್ತ್ರಿ? ಸರ್ ಏನೋ ಹೊಡ್ಕೋತಾರ. ಹೌದಲ್ಲ? ಜಳಕ ಮಾಡೋರ್ಗೆ ಇದು ಅವಶ್ಯಕತೆ ಇಲ್ಲ, ಹೆಚ್ಚು ಅವಶ್ಯಕತೆ ಇಲ್ಲ. ಆದ್ರೆ ದಿನಾಲು ಸ್ನಾನ ಮಾಡಿದ್ರೆ ಶುದ್ಧ, ಶಾರೀರಿಕವಾಗಿ ಸ್ವಚ್ಛವಾಗಿರ್ತೀವಿ. ಸ್ನಾನ ಮಾಡಿಲ್ಲ ಅಂದ್ರೆ ನರಕತ್ತಿ. ಹಂಗೆ ಪವಿತ್ರ ಆತ್ಮನ ಸ್ನಾನ, ಪವಿತ್ರ ಆತ್ಮನ ಅನುಭವ ದಿನಾಲು ನಮ್ಗೆ ಆಗದೆ ಹೋದ್ರೆ ನಮ್ಮ ಜೀವಿತ ನಾರೋದಕ್ಕೆ ಆರಂಭಿಸ್ತದೆ. ಅರ್ಥ ಆಯ್ತ್ರಿ? ನಮ್ಮ ಆತ್ಮಿಕ ಜೀವಿತ ನಾರಬಾರ್ದು, ಕೊಳತು ಹೋಗ್ಬಾರ್ದು, ಅದು ಅಳಿಸಿ ಹೋಗ್ಬಾರ್ದು. ನಮ್ಮ ಆತ್ಮಿಕ ಜೀವಿತ ಫಲ ಕೊಡಬೇಕು ಅಂದ್ರೆ ದಿನಾಲು ಏನ್ ಬೇಕು? ನಮಗೆ ಪವಿತ್ರಾತ್ಮನ ಸ್ನಾನ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಕೆಲವೊಬ್ರು ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಂಗಿಲ್ಲ. ಸ್ವಾಮಿ ನಂಗೆ ರೊಕ್ಕ ಕೊಡು, ಮನೆ ಕೊಡು,
ಹೊಲ ಕೊಡು, ಗಾಳಿ ಕೊಡು, ಅದು ಕೊಡು, ಇದು ಕೊಡು, ಇದಕ್ಕೆ ಪ್ರಾರ್ಥನೆ ಮಾಡ್ತಾರೆ. ದೇವರೇ ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು. ಚರ್ಚೆಗೆ ಬಂದಾಗ ಚಲೋ ಚಪ್ಪಾಳೆ ತಟ್ಟಿ ಅಲ್ಲ, ಕೆಲವರು ಅಭ್ಯಾಸ ಅಲ್ಲ. ಪವಿತ್ರ ಆತ್ಮನ ಅಭಿಷೇಕ ನನಗೆ ಬೇಕು ಅಂತೇಳಿ ಉಪವಾಸ ಇದ್ದು ಯಾರು ಪ್ರಾರ್ಥನೆ ಮಾಡಂಗಿಲ್ಲ. ಯಾರೋ ಅಂದಿಲ್ಲ, ಕೆಲವರು ಮಾಡ್ತೀರಿ, ಮಾಡೋರನ್ನ ಬಿಟ್ಟು ಮಾಡದೇ ಇರೋದು. ಪವಿತ್ರ ಆತ್ಮನ ಅಭಿಷೇಕ ನನಗೆ ಬೇಕು ಅಂತೇಳಿ ಯಾರು ಪ್ರಾರ್ಥನೆ ಮಾಡಂಗಿಲ್ವೋ ಅವ್ರ ಜೀವಿತ ಜಳಕ ಮಾಡ್ಲಾರ್ದಂಗೆ ಇರ್ತದೆ. ಮಳೆ ಬರ್ಲಾರ್ದಾಗ ಇದ್ದಂತ ಗಿಡದ ರೀತಿಯಲ್ಲಿ ಇರ್ತದೆ. ಯಾವಾಗ ಪವಿತ್ರ ಆತ್ಮನ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೋ ಅವಾಗ ದೇವರ ಆತ್ಮನ ಖಂಡಿತವಾಗಿ ನಮ್ಮನ್ನ ಆಶೀರ್ವದಿಸ್ತಾರೆ, ನಡೆಸ್ತಾರೆ, ನಮ್ಮನ್ನ ಶುದ್ಧೀಕರಣ ಮಾಡ್ತಾರೆ. ಹಲ್ಲೆಲೂಯ. ಏನಂದ್ರೆ ಪವಿತ್ರ, ಇಲ್ಲಿ ಪೌಲನು ಹೇಳ್ತಾನೆ, ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ದೀರಿ, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ. ಪವಿತ್ರ ಆತ್ಮನಲ್ಲಿ ತೊಳೆದುಕೊಳ್ಳುವಾಗ, ಪವಿತ್ರ ಆತ್ಮನಿಂದ ನಾವು ತೊಳೆಯಲ್ಪಟ್ಟಾಗ ಶುದ್ಧೀಕರಣ ಹೊಂದುತ್ತೇವೆ. ಇಲ್ಲಿ ಎರಡನೇ ವಿಷಯ ಹೇಳ್ತಾನೆ, ದೇವ ಜನರಾದ್ರಿ, ದೇವ ಜನರು. ಎರಡನೇ ವಿಷಯ ಏನಂದ್ರೆ ಇದ್ರೊಳಗಡೆ, ಮೊದಲನೇದು ದೇವರ ಆತ್ಮದಲ್ಲಿ ತೊಳೆದುಕೊಂಡ್ರಿ, ಎರಡನೇದು ದೇವ ಜನರಾದ್ರಿ. ಹಲ್ಲೆಲೂಯ. ನಾವು ದೇವರ ಜನರು ಅಂದಮೇಲೆ ನಮ್ಮ ಸ್ವಂತ ಸೊತ್ತು ನಾವಲ್ಲ. ಆಮೆನ್. ಹಲ್ಲೆಲೂಯ. ಯಾಕಂದ್ರೆ ನಾವು ಸ್ವಂತ ಸೊತ್ತಲ್ಲ ಅಂದ್ಮೇಲೆ ಉಪವಾಸ ಪ್ರಾರ್ಥನೆ ಮಾಡೋದಕ್ಕೆ ಏನ್ ಅಡ್ಡಿ ಐತ್ರಿ? ಏನಾದ್ರು ಅಡ್ಡಿ ಐತೆ? ಯಾಕೆ ಹೇಳ್ರಿ? ನಮ್ಮ ಸ್ವಂತ ಆಸ್ತಿ ನಾವಾಗಿದ್ರೆ ಉಪವಾಸ ಪ್ರಾರ್ಥನೆ ಮಾಡಕ್ ವಿಚಾರ ಮಾಡೋದು. ಹಸು ಹೋಗತಿ ಏನಾರ ಹೆಚ್ಚು ಕಡಿಮೆ ಆದ್ರೆ ಹಂಗ. ಕಳೆದ ವಾರ ನಾನು ಉಪವಾಸ ಪ್ರಾರ್ಥನೆ ಚಾಲೂ ಮಾಡಿದಾಗ ನನಗೂ ಒಂದು ಹೋರಾಟ ಬಂದು, ನಾನೊಂದು ರೀತಿಯಲ್ಲಿ ಉಪವಾಸ ಮಾಡಬೇಕಂದ್ರೆ ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಫೋನ್ ಕಾಲ್ ಬರೋದು ಉಪವಾಸ ಮಾಡಿದ್ದೀನಿ. ಅದನ್ನು ಸ್ವಲ್ಪ ನಾನು ಇದು ಎಕ್ಸ್ಚೇಂಜ್ ಮಾಡಿದೆ. ಉಪವಾಸದಲ್ಲಿ ಒಂದು ವ್ಯತ್ಯಾಸ, ಪೂರ್ತಿ ಉಪವಾಸ ಮಾಡೋದು ಬೇಡ, ದಾನಿಯಲ್ಲಿ ಉಪವಾಸ ಮಾಡೋಣ ಅಂತೇಳಿ ಚೇಂಜ್ ಮಾಡಿದ್ದೆ. ಸ್ವಲ್ಪ ಬದಲಾವಣೆ ಆದರೂ ಏನಂದ್ರೆ ಗುರಿ ಏನಾಗಿತ್ತು, ಉಪವಾಸ ಮಾಡ್ಬೇಕು, 7 ದಿನ ಉಪವಾಸ ಮಾಡ್ಬೇಕು. ಹಲ್ಲೆಲೂಯ. ಇದು ನಾವು ಪೂರ್ತಿ ಅಂದ್ರೆ ನಾನು ಯಾರಲ್ಲ, ನನ್ನ ಸ್ವಂತ ಆಸ್ತಿ ಅಲ್ಲ, ಸ್ವಂತ ಸೊತ್ತಲ್ಲ, ನಾನು ಕ್ರಿಸ್ತನಿಗೆ ಸಮರ್ಥ. ಆಮೆನ್. ಹಲ್ಲೆಲೂಯ. ಒಂದ್ಸರಿ ಫಸ್ಟ್ ಪಾಲ್ ತಂಗಿ ಅವರು 80 ದಿವಸ ಉಪವಾಸ ಮಾಡಿದ್ರು. 80ನೇ ದಿವಸ ಪ್ರಸಂಗ ಮಾಡುವಾಗ ಗ್ಯಾಸ್ಟ್ರಿಕ್ ಆಗಿ ಬಿದ್ದುಬಿಟ್ರು. ನೀವೆಲ್ಲ ನ್ಯೂಸಲ್ಲಿ ಕೂಡ ನೋಡಿರ್ತೀವಿ, ಇದು ಕ್ರಿಶ್ಚಿಯನ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂದಿರ್ತಾರೆ. ಫಸ್ಟ್ ಪಾಲ್ ತಂಗಿ ಬಿದ್ದಿರೋದು, ಒಂದು 80 ದಿವಸ ಮಾಡಿದ್ರು. ಅಂದರೆ 80 ದಿವಸ ನಾವು ನೀರು ಊಟ ಎರಡು ಇಲ್ಲಾರ್ದ ಮಾಡೋಕ್ಕಾಗ್ತದೆ. ದಾನಿಯಲ್ಲಿ ಉಪವಾಸ ಮಾಡ್ಬೋದು. ನಮ್ಗೆ ಇಷ್ಟವಾದಂಥ ಆಹಾರ, ಇಷ್ಟವಾದಂಥದ್ದನ್ನು ಬಿಟ್ಟು ನಾವು ಉಪವಾಸ ಮಾಡ್ಬೋದು. ಆದರೆ ಏನಂದರೆ ನಾವು ಉಪವಾಸ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ರೆ ಉಪವಾಸ ಮಾಡಬೇಕು. ಅದು ಪವಿತ್ರ ಆತ್ಮನ ನಮಗೆ ಮಾತಾಡ್ತಾ ಇರ್ತಾರೆ. ಇನ್ನು ಉಪವಾಸ ಪ್ರಾರ್ಥನೆ ಮಾಡುವಂಥ ಮಾತಾಡುವಂಥ ಶಬ್ದ ಸ್ವರ ಯಾರ್ದು ಅಲ್ಲ, ಅದು ಯಾವ ಶಬ್ದ ರೀ? ಪವಿತ್ರ ಆತ್ಮನ ಶಬ್ದ. ಹಲ್ಲೆಲೂಯ. ಅದರಿಂದ ನಾವು ಒಂದು ವಾಕ್ಯ ನೋಡ್ತೀವಿ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು. ಆಮೇಲೆ ವಚನ ಸ್ವಲ್ಪ ಯಾರಾದ್ರೂ ಒಬ್ರು ಹುಡುಕೊಟ್ರೆ ಒಳ್ಳೇದಾಗ್ತದೆ. ಅದಕ್ಕೆ ಬರ್ಕೊಂಡ್ಬಿಡ್ರಿ, ಆಮೇಲೆ ನಾನು ನಿಮ್ಮ ವಚನ ಹೇಳ್ತೀನಿ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು. ಹಲ್ಲೆಲೂಯ. ದೇವರ ಮಕ್ಕಳು ಅಂದಮೇಲೆ ನಮ್ಮನ್ನ ಲೋಕದ ಹೊಲಸಿನೊಳಗಡೆಯಿಂದ ದೇವರು ಪ್ರತ್ಯೇಕ ಮಾಡ್ತಾರೆ. ಹಲ್ಲೆಲೂಯ. ಲೋಕದ ಹೊಲಸು ಅಂದ್ರೆ ಏನ್ರಿ? ಲೋಕದಲ್ಲಿ ಮನೆ ಪಕ್ಕದವ್ರು ಕೆಟ್ಟ ಬೇಗ ಬೈತಾರ ಅಂದ್ರೆ ನಾವು ಬೈಯಂಗಿಲ್ಲ. ಎದ್ರು ಮುದ್ರು ಜಗಳ ಮಾಡ್ತಾರ ನಾವು ಮಾಡಂಗಿಲ್ಲ. ಇನ್ನೊಬ್ಬರ ಮೇಲೆ ಅವ್ರು ಸೇಡ ಕಚ್ಚ ಮೇಲೆ ಇಟ್ಕೋತಾರೆ, ಮನಸ್ಸಲ್ಲಿ ಇನ್ನೊಬ್ಬರ ಮೇಲೆ ದ್ವೇಷ ಇಟ್ಕೋತಾರೆ ಅಂದ್ರೆ ನಾವು ಮಾಡಂಗಿಲ್ಲ. ಹಲ್ಲೆಲೂಯ. ಲೋಕದಿಂದ ದೇವರು ನಮ್ಮನ್ನ ಎತ್ತಿ ಪ್ರತ್ಯೇಕಿಸಿ ತೆಗೆದುಕೊಂಡು ಬರ್ತಾರೆ. ಆಮೇಲೆ ನಂಬೋರೆಲ್ಲ ಆಮೇಲೆ ಹೇಳ್ರಿ. ಹಲ್ಲೆಲೂಯ. ಯಾಕಂದ್ರೆ ಅದರ ಉದ್ದೇಶ, ದೇವರಾತ್ಮ ನಮ್ಮನ್ನ ಶುದ್ಧ ಮಾಡೋದ್ರ ಉದ್ದೇಶ, ನಾವು ಯಾರ ಹಾಗೆ ಆಗ್ಬೇಕಂತ ಶುದ್ಧ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಹಾಗೆ ಆಗ್ಬೇಕು. ದೇವ ಜನರು. ಆಮೇಲೆ ದೇವ ಜನರು ಅಂದ್ರೆ ಬಂದು ಚರ್ಚಿಗೆ ಬಂದು ವಾಪಸ್ ಹೋಗಿ ಏನ್ ಬೇಕಾದ್ ಮಾಡಿದ್ರೆ ದೇವ ಜನರು ಆಗಕ್ಕೆ ಸಾಧ್ಯ ಇಲ್ಲ. ನೀವು ಚೈತನ್ಯ ಹೇಳ್ತಾನೆ, ಹೊರಗೆ ಬನ್ನಿ ನೋಡ್ಬೇಕು, ಚರ್ಚ್ ಮುಗಿಸ್ಬಾ ಆಮೇಲೆ ಐತಿ. ಚರ್ಚ್ನ ಕೆಲವರು ಏನಂದ್ರೆ ದೇವದೂತರ ಹಾಗೆ
ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾತಾಡ್ತಾ ಇರ್ತಾರೆ. ಹೊರಗೋದ್ಮೇಲೆ ಕೈ ತೋಳಿಸೋದು ಅಲ್ಲ, ಕೈ ತೋಳಿಸೋದು ಸರಿ. ನಮ್ಮನ್ನ ದೇವರಾತ್ಮನ ಪ್ರತ್ಯೇಕಿಸ್ತಾನೆ, ಯಾಕಂದ್ರೆ ನಾವು ಯೇಸು ಕ್ರಿಸ್ತನ ಹಾಗೆ ಮಾರ್ಪಡ್ಬೇಕು. ಆಮೇಲೆ ಯೇಸು ಕ್ರಿಸ್ತನ ಹಾಗೆ ಆಗ್ಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ಗುರುವಿನಂತ ಆಗೋದು ಶಿಷ್ಯನಿಗೆ ಅಷ್ಟೇ ಸಾಕು. ಆಮೇಲೆ ಹಲ್ಲೆಲೂಯಾ. ಯಾರ ಹಾಗೆ ನಾವು ಆಗೋದಕ್ಕೆ ಕರೆಯಲ್ಪಟ್ಟಿದ್ದೇವ್ರಿ? ಯೇಸು ಕ್ರಿಸ್ತನ ಹಾಗೆ ಆಗುವುದಕ್ಕಾಗಿ, ಪ್ರತ್ಯೇಕವಾಗುವುದಕ್ಕಾಗಿ, ಲೋಕದ ಪಾಪದೊಳಗಿಂದ ಬೇರ್ಪಡುವುದಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಅದಕ್ಕೋಸ್ಕರನೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಇವಾಗ ನಾವು ಕ್ರಿಸ್ತನಲ್ಲಿ ಬಂದು ಪಾಪ ಮಾಡ್ತೀವಿ ಅಂದ್ರೆ ಹೆಂಗಿರ್ತದೆ ಗೊತ್ತ್ರಿ? ಇವಾಗ ಮದುವೆ ಆಗಿದೆ, ಎಷ್ಟು ಇಲ್ಲಿ ಇರೋರು ಬಹಳ ಮಂದಿಗೆ ಮದುವೆ ಆಗಿದೆ, ಎಲ್ಲರಿಗೂ ಆಗಿದೆ. ಮದುವೆ ಆದ್ಮೇಲೆ ನೀವು ಗಂಡು ನೋಡ್ತೀವಿ ಅಥವಾ ಹೆಣ್ಣು ನೋಡ್ತೀವಿ ಅಂದ್ರೆ ಏನಾದ್ರ ಅರ್ಥ? ಮದುವೆ ಆದ್ಮೇಲೆ ಮದುವೆ ಆಗೈತಿ, ಸಂಸಾರ ಮಾಡ್ತಾ ಇದ್ದೀವಿ, ಗಂಡು ಅಥವಾ ಹೆಣ್ಣು ನೋಡ್ತೀವಿ ಅಂದ್ರೆ ಇನ್ನೊಂದು ಐತಲ್ಲ, ಲೋಕದೊಳಗಡೆ ಸೇರ್ಕೊಂಡಿದ್ದೀವಿ. ನಾವು ಕ್ರಿಸ್ತನಿಗೆ ಎಂಬುದಾಗಿ ಯಾವಾಗ ನಾವು ದೀಕ್ಷಾಸ್ನಾನ ಎಂಬ ಸಂಸ್ಕಾರದಲ್ಲಿ ಭಾಗಿಯಾದೆವೋ, ಅವಾಗ ಪಾಪದ ಪಾಲಿಗೆ ಸತ್ಯವು, ನಿತ್ಯ ಜೀವದ ಪಾಲಿಗೆ, ನೀತಿಯ ಪಾಲಿಗೆ ನಾವು ಜೀವಿಸ್ತೇವೆ ಎಂಬುದಾಗಿ ತೀರ್ಮಾನದೊಂದಿಗೆ ನಾವು ಮುಳುಗಿ ಎದ್ದಿರ್ತೇವಪ್ಪ ನೀರಲ್ಲಿ. ಕರೆಕ್ಟ್ ರೀ? ಹಂಗೆ ಮುಳುಗಿ ಎದ್ದಿರಲ್ಲ ಎಲ್ಲರೂ, ಹೌದಲ್ಲ? ಇದಾದ್ಮೇಲೆ ಮತ್ತೆ ಪಾಪ ನೋಡ್ತೀನಿ ಅಂದ್ರೆ ಸ್ವಲ್ಪ ನೋಡೋಣ, ಚಿಟಕಿ ನೋಡೋಣ ಅಂದ್ರೆ ಪ್ರತ್ಯೇಕವಾಗಿ ದೇವ್ರ ನಮ್ಮನ್ನ ಯಾಕೆ ಮಾಡಿದಾರೆ ಅಂದ್ರೆ, ಆಲ್ರೆಡಿ ನಾವು ಕ್ರಿಸ್ತನಿಗೆ ಏನಾಗಿದ್ದೇವೆ? ಮಕ್ಕಳಾಗಿದ್ದೇವೆ, ಮೊದಲ ಗತಿಯಾಗಿದ್ದೇವೆ, ಯೇಸು ಕ್ರಿಸ್ತನ ಶರೀರದಲ್ಲಿ ಪಾಲು ತೆಗೆದುಕೊಂಡಿದ್ದೇವೆ, ಯೇಸು ಕ್ರಿಸ್ತನ ರಕ್ತದಲ್ಲಿ ಪಾಲು ತೆಗೆದುಕೊಂಡಿದ್ದೇವೆ. ಅದಾದ್ಮೇಲೆನೂ ಕೂಡ ಪಾಪ ಮಾಡೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಳ್ಬಾರ್ದು. ಪವಿತ್ರ ಆತ್ಮನು ನಮ್ಮನ್ನ ತನ್ನ ಜನರಾಗಿ ಮಾರ್ಪಡಿಸ್ತಾರೆ. ಬೆಳಗಿನ ಜಾವ ನಮ್ಗೆ ಎಬ್ಬಿಸ್ತಾರೆ. ಪ್ರಾರ್ಥನೆ ಮಾಡುವಂತ ಎಬ್ಬಿಸೋದಕ್ಕೆ, ದೇವರಾತ್ಮ ಎಬ್ಬಿಸೋದಕ್ಕೆ ಕಿವಿ ಕೊಟ್ಟರೆ ನಾವು ಪವಿತ್ರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದೀವಿ ಎಂಬುದಾಗಿ ಅರ್ಥ. ಬೈಬಲ್ ಓದಂತ ದೇವ್ರು ಎಬ್ಬಿಸಿದ್ರೆ ಬೈಬಲ್ ಓದ್ಬೇಕು. ಸೈತಾನ್ ತಂದು ಕೈಯಾಗ ಒಂದು ಕೊಡ್ತಾನೆ ಚೌಕ್ ಬಾಕ್ಸ್, ಚೌಕ್ ಬಾಕ್ಸ್ ಹಿಡಿಬಾರ್ದು. ಕೂಡಲೇ ಹಿಡಿದ್ರು ಯೇಸು ಸ್ವಾಮಿ ಹಾಡುಗಳು ಕೇಳಿ ಅರ್ಥ ಆತ್ರಿ. ಯೇಸು ಸ್ವಾಮಿ ಹಾಡುಗಳು ಅಥವಾ ಅದ್ರಾಗೂ ಬೈಬಲ್ ಇರ್ತದೆ, ಚೌಕ್ ಬಾಕ್ಸ್ ಮೊಬೈಲ್ ಬೈಬಲ್ ಇರ್ತೈತಿಲ್ರಿ, ಅದನ್ನ ಹಿಡಿದ್ರೆ ಏನು ತಪ್ಪಿಲ್ಲ. ಬೈಬಲ್ ಇದೇ ನಾವು ಮೊಬೈಲ್ ಹಿಡಿಲೇಬಾರ್ದು, ಮುಚ್ಚಲೇಬಾರ್ದು ಅನ್ನೋದು ಅದು ಹೆಂಗೆ ಇರಬಾರ್ದು. ಪರಿಸರ ಸದುಪಯೋಗ ಒಂದು ನೇಮ ಆಯ್ತು. ಅವ್ರಿಗೇನಂದ್ರೆ ಆರಾಧನೆ ದಿನ ಬಂದ್ರೆ ಯೇಸು ಸ್ವಾಮಿ ಅದ್ಭುತ ಮಾಡಿದ್ರು ತಪ್ಪಂತ ಹೇಳಿದ್ರು. ಸಬ್ಬತ್ ದಿನದಲ್ಲಿ ಇಂಥ ಕೆಲಸ ಮಾಡಬೇಡ ಅಲ್ಲ. ಪಾಪ ಅಜ್ಜೆ ಹಣ ಬಗ್ಗೆ ಬಂದಿರ್ತಾಳ, ಆಕೆ ಹೆಸರು ಮುಟ್ಟು ಶುದ್ಧ ಮಾಡ್ತಾರ. ಅವಾಗ ಏನ್ ಹೇಳ್ತಾರೆ? ವಾರಕ್ಕೆ 6 ದಿನಗಳು ಅದ್ಭುತ ಹೊಂದೋದಕ್ಕಾಗಿ ಆ ದಿನ ಬೇಕಾದ್ರೆ ಬಂದು ವಾಸಿ ಮಾಡ್ತೀವಿ, ಆದ್ರೆ ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ. ಕೆಲವೊಂದು ಚರಿಗಿನೂ ಎತ್ತಿಡಂಗಿಲ್ಲ. ಸಬ್ಬತ್ ರವಿವಾರ ಬಂದ್ರೆ ಅತಿ ಕಠಿಣವಾದಂಥ ನೇಮಗಳಿಗೆ ಕೂಡ ಹೊಳ್ಕೊಡ್ಬಾರ್ದು. ದೇವರನ್ನ ಆರಾಧನೆ ಮಾಡ್ಬೇಕು. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವೇನಾಗಿದ್ದೀವಿ ಅಂದ್ರೆ ದೇವ ಜನರು ಅಂದ್ರೆ ರಿಸರ್ವ್ ಆಗಿದೆ. ಯಾರಿಗೆ? ಯೇಸು ಕ್ರಿಸ್ತನಿಗೆ ರಿಸರ್ವ್ ಆಗಿ ಜೀವಿಸ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯಾ. ಒಂದು ಉದಾಹರಣೆ ಯಾವ ರೀತಿಯಾಗಿ ಅಂದ್ರೆ, ನಾವು ಒಂದು ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕಾಗಿ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೇವೆ. ಆ ಸೀಟಲ್ಲಿ ಯಾರಾದ್ರೂ ಬಂದು ಕೂತ್ಕೊಳ್ಳೋಕೆ ಸಾಧ್ಯನಾ? ಸಾಧ್ಯ ಐತನ್ರಿ? ಇಲ್ಲ. ಅದೇ ರೀತಿಯಾಗಿ ನಾವು ಕ್ರಿಸ್ತನಿಗೆ ಸ್ವಂತ ಆದ್ಮೇಲೆ ನಮ್ಮೊಳಗಡೆ ಯಾರಾದ್ರೂ ಬಂದು ಕೂತ್ಕೊಂಡ್ರೆ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪವಿತ್ರ ಆತ್ಮನೇ ನಮ್ಮಲ್ಲಿ ವಾಸ ಮಾಡ್ತಾರೆ. ಆಮೇಲೆ ಯಾಕಂದ್ರೆ ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಾರೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾರೆ. ದೇವರ ಆಲಯವು ಪವಿತ್ರವಾದದ್ದು, ಪರಿಶುದ್ಧವಾದದ್ದು. ಆ ಆಲಯ ನೀವೇ. ಅದು ಎಷ್ಟನೇ ಹೊತ್ತಿನ ನೋಡ್ರಿ? 3:6 3:16 ಸಾರಿ, 1 ಕೊರಿಂಥ 3:16 ಬರ್ಕೊಡ್ರಿ. ಹಿಂಗೆ ಅದನ್ನ ಹೋಗ್ಬೇಡ್ರಿ. ದೇವರಿಗೆ ಸ್ತೋತ್ರ. ನಾವಿನ್ನೊಂದು ನೋಡ್ತೀವಿ, ಶೋಧನೆಯ ಸಮಯದಲ್ಲಿ ಪವಿತ್ರಾತ್ಮನು ನಮಗೆ ಸಹಾಯ ಮಾಡ್ತಾನೆ. ಶೋಧನೆ ಸಮಯ. ಹಲ್ಲೆಲೂಯಾ. ಎಲ್ಲರೂ ಇಲ್ಲೇ ಇದ್ದೀರಿ?
ಶೋಧನೆಯ ಸಮಯದಲ್ಲಿ ಪಕ್ಕದಲ್ಲಿ ಇವರು ಕೈ ಕೊಟ್ಟರು. ಶೋಧನೆಯ ಸಮಯದಲ್ಲಿ ಪವಿತ್ರಾತ್ಮ ನಿನಗೆ ಸಹಾಯ ಮಾಡ್ತಾರೆ. ಇದು ನೋಡಿದಿರಿ, ನ್ಯೂಟನ್ನ ನಿಯಮಗಳು ಅಂತೇಳಿ ಯಾರಾದ್ರೂ ಶಾಲೆಯಲ್ಲಿ ಕಲ್ತಿದ್ದೀರಿ? ನಾನು ಕಲ್ತಿದ್ದೆ ನ್ಯೂಟನ್ನ ನಿಯಮಗಳು. ನ್ಯೂಟನ್ ನಿಯಮ ಏನದು? ಏನಾದ್ರೂ ಒಂದು ಮ್ಯಾಲ ಹೋದ್ರೆ ಕೇಳ್ತಿದ್ರು. ಭೂಮಿಗೆ ಏನಿದೆ? ಗುರುತ್ವಾಕರ್ಷಣೆಯ ಬಲ ಇದೆ. ಮೊದಲ ಇವಾಗ ನಾನು ಸೈನ್ಸ್ ಟೀಚರ್. ನ್ಯೂಟನ್ ನಿಯಮ ಹೇಳಿದ್ರೆ ನಾನು ಸೈನ್ಸ್ ನಿಮ್ದು ಸೈನ್ಸ್ ನಮಗೆ ಜ್ಞಾಪಕ ಆಗ್ತದಲ್ಲ. ಅವ್ನ ನಿಯಮ ಏನಿದೆ ಅದು ಅವ್ನ ನಿಯಮ ಅವನೇನು ಮಾಡಿಲ್ಲ, ಅದು ನ್ಯೂಟನ್ ಮಾಡಿದ್ದಲ್ಲ, ಅದು ಮೊದಲೇ ಇತ್ತು, ಕಂಡುಹಿಡಿದ ಅಷ್ಟೇ ಇದೆ ಅಂತ. ಅಂದ್ರೆ ಕಲ್ಲು ಮೇಲೆ ಎಸೆದ್ರೆ ವಾಪಸ್ ಕೆಳಗೆ ಬೀಳ್ತದೆ. ಯಾವುದೋ ಒಂದು ವಸ್ತು ಭೂಮಿಯಿಂದ ಮೇಲೆ ಇರೋದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಇದು ನ್ಯೂಟನ್ನ ನಿಯಮ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಹಳೆ ಒಡಂಬಡಿಕೆ ನಿಯಮ ಏನಾಗಿತ್ತು? ಪಾಪ ಮಾಡಿದವನಿಗೆ ಈ ಶಿಕ್ಷೆ, ಈ ಪಾಪ ಮಾಡಿದ್ರೆ ಈ ಶಿಕ್ಷೆ, ಈ ಪಾಪ ಮಾಡಿದ್ರೆ ಈ ಶಿಕ್ಷೆ. ಅಂದ್ರೆ ಯಾರು ಕೂಡ ಪರಲೋಕ ರಾಜ್ಯಕ್ಕೆ ಸೇರೋದೇ ಇಲ್ಲ ಎಂಬುದಾಗಿ ಹೇಳ್ತದೆ. ಅರ್ಥ ಆಯ್ತ್ರಿ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂದ್ರೆ ಅದರ ಅರ್ಥ ಏನು? ಯಾರು ಕೂಡ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ. ಹಂಗಂದ್ರೆ ಈ ಭೂಮಿಯಿಂದ ಏನು ಮ್ಯಾಲಕ್ಕೆ ಯಾವಾಗಿಲ್ಲ ಅಂದ್ರೆ ಏನಾದ್ರು ಹೇಳ್ತಾ ಇದಾವ? ಭೂಮಿಯಿಂದ ಮ್ಯಾಲಕ್ಕೆ ಹೋಗ್ತಾ ಇದಾವೆ ಏನಾದ್ರು? ಏನು ಹೋಗಂಗಿಲ್ಲ. ಕಣ್ಣಿಲ್ಲ ನಿಮ್ಗೆ? ಏನ್ ನೋಡಿವ್ರಿ ಹೋಗೋದ? ರಾಕೆಟ್ ನೋಡಿದೀವಿ, ನೋಡಿದ್ರಲ್ರಿ? ಅವ ಹೆಂಗ್ ಹೋಗ್ತಾವ? ಅದೊಂದು ಹತ್ತ ಹೋಗ್ತಾರೆ, ಹೋಗಿ ಬರ್ತಾವ. ಸ್ತೋತ್ರ. ನಾವು ನೋಡ್ತೇವೆ ಏನಂದ್ರೆ ಎಲ್ಲರೂ ಪಾಪ ಮಾಡಿ ದೇವ್ರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂದ್ರೆ ಅದರ ಅರ್ಥ ಯಾರು ಕೂಡ ಶುದ್ಧರಲ್ಲ, ಶುದ್ಧರಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅದರ ಅರ್ಥ ಬರ್ತದೆ. ಆದ್ರೆ ಪರಿಶುದ್ಧಾತ್ಮ ನಮ್ಮನ್ನ ಏನ್ ಮಾಡ್ತಾರ್ರಿ? ಈ ಲೋಕದ ಒಳಗಡೆ ಲೋಕ ನಮ್ಮನ್ನು ಜಪ್ಕೊಳ್ತಾ ಇರ್ತದೆ. ಪದೇ ಪದೇ ಏನ್ ಮಾಡ್ತದ್ರಿ? ನೀನ್ ಪ್ರಾರ್ಥನೆ ಮಾಡಕ್ ಹೋದ್ರ ಪ್ರಾರ್ಥನೆ ಏನ್ ಮಾಡ್ತೀವಿ? ಚೋಕ್ ಬಾಕ್ಸ್ ತಿಳ್ಕೊ ಇದನ್ನ. ನೀನ್ ಬೈಬಲ್ ಓದಕ್ ಹೋದ್ರ ಚಲೋ ಏನೋ ಹಾಕಿರ್ತೈತಿ, ಹೌದಲ್ಲ? ಮತ್ತೆ ಏನೋ ಒಂದು ಮಾಡಕ್ ಹೋಗು ಲೋಕ ಏನ್ ಮಾಡ್ತಿದಲ್ಲ, ಶರೀರದ ಆಶೆ ಏನ್ ಮಾಡ್ತದ್ರಿ? ಜಪ್ಪೋದಕ್ಕೆ ಶುರು ಮಾಡ್ತದೆ. ಶರೀರ ಅಭಿಲಾಷಿಸುವುದು ಆತ್ಮನ ಕಾರ್ಯಕ್ಕೆ ಏನಾಗಿದೆ? ವಿರುದ್ಧವಾಗಿದೆ. ಶರೀರ ಕಣ್ಣು ತಂಪಾಗಬೇಕಾದ್ರೆ ಬೇರೆ ಏನೋ ನೋಡ್ಬೇಕು, ಶರೀರ ಸಮಾಧಾನ ಹೊಂದಬೇಕಂದ್ರೆ ಬೇರೆ ಕೆಟ್ಟದೇನೋ ಮಾಡಬೇಕು. ಶರೀರ ಇದಕ್ಕೆ ಹೇಳ್ತದ, ಪರಿಶುದ್ಧಾತ್ಮನ ಎದಕ್ಕೆ ಹೇಳ್ತಂದ್ರೆ ನಮ್ಮನ್ನ ಶುದ್ಧ ಮಾಡುವುದಕ್ಕೆ ಹೇಳಿದ್ದಾರೆ. ಆಮೇಲೆ ಇವಾಗ ಇದು ವಿಮಾನ ನಾವು ಮೇಲಕ್ಕೆ ಹೋಗ್ತೀವಿ, ಮೇಲಕ್ಕೆ ಹೋಗ್ತದ, ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ವಿಮಾನ ಮೇಲೆ ಹೋಗ್ಬೇಕಂದ್ರೆ ಅದರದೇ ಆದಂಥ ಒಂದು ರೂಪ ಬೇರೆ ಆಗ್ಬೇಕು. ಇವಾಗ ನಾವು ಯಾವುದೋ ಈ ಬಾಕ್ಸ್ ಮೇಲೆ ಕಳಿಸ್ತಂದ್ರೆ ಆಗಲ್ಲ ರೀ. ವಿಮಾನ ಯಾವ ರೀತಿಯಾಗಿ ರೂಪ ಇದೆ ಇರೋದ್ರದ್ದು? ಮೀನ್ ತರ ಅಲ್ಲ, ಮೀನ್ ತರ ಇದೆ ವಿಮಾನ. ಹಕ್ಕಿ ರೆಕ್ಕೆ ಹೆಂಗಿರ್ತದೋ ಆ ರೀತಿಯಾಗಿ ಇರ್ತದೆ, ಹೌದಲ್ಲ? ಅದೇ ಆಕಾರ ಇದ್ರೆ ಮಾತ್ರ ವಿಮಾನ ಏನು ಆಗ್ಲಿಕ್ಕೆ ಸಾಧ್ಯ ರೀ? ಮೇಲೆ ಹೋಗ್ಲಿಕ್ಕೆ ಸಾಧ್ಯ. ಅದ್ರ ನೇಮಕ್ಕೊಂದು ಅಂದ್ರೆ ಭೂಮಿಯಿಂದ ಯಾವುದೇ ವಸ್ತು ಮೇಲಕ್ಕೆ ಹೋಗೋದಕ್ಕೆ ಆಗಂಗಿಲ್ಲ. ಆದ್ರೂ ಅದು ಚಲಿಸ್ತದ ಅಂದ್ರೆ ಇದು ವಿಮಾನ ಅತಿ ವೇಗವಾಗಿ ಹೋಗ್ತಾ 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 ಅದೊಂದು ನೇಮ ಚೇಂಜ್ ಆಗಿಬಿಡ್ತದೆ. ಆ ನೇಮ ಏನಂದ್ರೆ ಇದು ಅಕ್ಕಿ ಎತ್ತರ ಅದ್ರ ರೆಕ್ಕೆಗಳು ತೆರೆದಿರ್ತದ. ಆ ಗಾಳಿಯಲ್ಲಿ ಅದು ಏನ್ ಮಾಡ್ತದೆ ಅಂದ್ರೆ ಹಿಂಗ ಈ ವೇಗ ತಗೊಂಡು ಹಿಂಗೆ ಹೋಗ್ತದ. ಅಂದ್ರೆ ಹಿಂಗೆ ಬರೋಕ್ಕಾಗೋದಿಲ್ಲ. ಈ ರೀತಿಯಾಗಿ ಮೇಲ್ಗಡೆ ಮುಂದ್ಗಡೆ ಚೂಪ್ ಇರೋದ್ರಿಂದ ಅದು ಮೂಗ್ತರ ಇರೋದ್ರಿಂದ ಹಿಂಗೆ ಪಾಸಾಗಿ ಹೋಗ್ತಾ ಇರ್ತದೆ. ಆ ನೇಮ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಏನಂದ್ರೆ ದಿ ಲಾ ಏರೋಡೈನಾಮಿಕ್ಸ್ ಅಂತ. ದಿ ಲಾ ಏರೋಡೈನಾಮಿಕ್ಸ್. ಈ ನೇಮ ಆಕಾಶಕ್ಕೆ ಏರುವಾಗ ಅದು ಚೇಂಜ್ ಆಗ್ತದೆ. ಈ ನೇಮವಾಗಿ ಬದಲಾಗ್ತದೆ. ದಿ ಲಾ ಆಫ್ ಏರೋಡೈನಾಮಿಕ್ಸ್ಗೆ ಅದು ಬದಲಾವಣೆ ಆಗ್ತದೆ. ಅದು ಇಂಜಿನಿಯರ್ಗಳನ್ನ ಕೇಳೋದಾದ್ರೆ ಕರೆಕ್ಟಾಗಿ ಹೇಳ್ತಾರೆ ದಿ ಲಾ ಆಫ್ ಏರೋಡೈನಾಮಿಕ್ಸ್ ಬಗ್ಗೆ. ಅದು ಏರೋಡೈನಾಮಿಕ್ಸ್ ನೇಮಲ್ಲಿ ಹೋಗಕ್ಕೈತಂದ್ರೆ ಆಟೋಮೆಟಿಕ್ ಮೇಲೆ ಹೋಗ್ತದೆ. ಅದೇ ರೀತಿಯಾಗಿ ಈ ಲೋಕದ ಆಸೆ, ಲೋಕದ ಪಾಪಗಳು ನಮ್ಮನ್ನು ಏನು ಮಾಡ್ತದ? ನೀನು ಶುದ್ಧನಾಗೋದಕ್ಕೆ ಸಾಧ್ಯ ಇಲ್ಲ, ನೀನು ಪವಿತ್ರವಾಗಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ, ನೀನು ಪಾಪ ಮಾಡಲಾರ್ದೆ ಇರೋದಕ್ಕೆ ಸಾಧ್ಯ ಇಲ್ಲ, ನೀನು ಬೈಲಾರ್ದೆ ಇರೋದಕ್ಕೆ ಸಾಧ್ಯ ಇಲ್ಲ, ನೀನು ವ್ಯಭಿಚಾರ ಮಾಡಲಾರ್ದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಈ ಲೋಕದ ನೇಮ, ಶರೀರದ ಅಭಿಲಾಷೆ ಏನು ಮಾಡ್ತದ? ನಮ್ಮನ್ನ
ಹೇಳ್ಕೊಳ್ತಾನೆ ಇರ್ತದೆ, ಜಪ್ಕೊಳ್ತಾನೆ ಇರ್ತದೆ. ಆದ್ರೆ ಪರಿಶುದ್ಧಾತ್ಮನ ನೇಮ, ಪವಿತ್ರಾತ್ಮನಿಗೆ ನಾವು ಅಧೀನರಾಗಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅಂದ್ರೆ 1ರಿಂದ ನಾವು ದೇವರ ವಾಕ್ಯ ನೋಡೋಣ. ಪವಿತ್ರಾತ್ಮನ ನೇಮ ಗೊತ್ತಾಗುತ್ತೆ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನೇಮವು ನಿನ್ನನ್ನು ಪಾಪ ಬಂಧಗಳಿಗೆ ಕಾರಣವಾದ ನೇಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿದನು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವುದಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಹಲ್ಲೆಲೂಯಾ. 5ನೇ ವಾಕ್ಯವನ್ನು ಓದಬೇಕು. ಲಾಸ್ಟ್ 5ನೇ ವಾಕ್ಯ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿರುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿರುತ್ತಾರೆ. ಹಲ್ಲೆಲೂಯಾ. ಇಲ್ಲ ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ಯಾಕಂದ್ರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನೇಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನೇಮದಿಂದ ಕ್ರಿಸ್ತೇಸುವಿನ ಮೂಲಕ ಬಿಡಿಸಿತು. ಈಗ ಕ್ರಿಸ್ತನಲ್ಲಿರುವವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಕಾರಣ ಏನಂದ್ರೆ ಯೇಸು ಕ್ರಿಸ್ತನಿಂದಾದ ಪವಿತ್ರಾತ್ಮನ ನೇಮವು. ಪವಿತ್ರಾತ್ಮನ ನೇಮ ಎಂತಂದ್ರೆ ನಮ್ಮನ್ನ ಪಾಪದಿಂದ ಬಿಡಿಸಿ ಹೊರಗಡೆ ತರೋದು. ಯಾವ ರೀತಿಯಾಗಿ ಆಕಾಶಕ್ಕೆ ವಿಮಾನ ಹಾರೋದಿಲ್ಲ ಎಂಬುದಾಗಿ ಹೇಳಿದಾಗ ಏರೋಡೈನಮಿಕ್ ನಿಯಮ ಕೆಲಸ ಮಾಡಿ ಆ ಒಂದು ಮೀನಿನ ಆಕಾರಕ್ಕೆ ಅದು ಬಂದ ಮೇಲೆ, ಅಂದ್ರೆ ಕ್ರಿಸ್ತನಲ್ಲಿ ನಮ್ಮನ್ನು ನಾವು ಮರೆ ಮಾಡಿಕೊಂಡು ಯೇಸು ಕ್ರಿಸ್ತನ ಹಾಗೆ ನಾವು ಮೇಲಕ್ಕೆ ಏರಿ ಹೋಗೋದಾದ್ರೆ ಪರಲೋಕದವರೆಗೂ ಕೂಡ ಏರಿ ಹೋಗ್ತೇವೆ. ಅಪೊಸ್ತಲನಾದ ಪೌಲನು ಬರೀತಾನೆ, ಒಬ್ಬ ಮನುಷ್ಯನು 3ನೇ ಆಕಾಶದ ಪರ್ಯಂತರಕ್ಕೂ ಏರಿ ಹೋದದನ್ನು ನಾನು ನೋಡಿದ್ದೇನೆ. ಆತನು ಶರೀರ ಸಮೇತವಾಗಿ ಹೋದ್ನೋ ಅಥವಾ ಶರೀರ ಇಲ್ಲಾರ್ದ ಹೋದ್ನೋ ಗೊತ್ತಿಲ್ಲ. ಮತ್ತು ಎಲಿಯನು ಅಗ್ನಿಮಯವಾದ ರಥರಥಾಶ್ವಗಳಲ್ಲಿ ಪರಲೋಕಕ್ಕೆ ಭೂಮಿಯಿಂದ ಏರಿ ಹೋದದನ್ನು ನಾವು ಓದ್ತೇವೆ ಸತ್ಯವೇದದಲ್ಲಿ. ಇದು ಪವಿತ್ರಾತ್ಮನ ನಿಯಮ. ಇದು ಕ್ರಿಸ್ತನು ಶಿಲುಬೆಯಲ್ಲಿ ಏರುವುದರ ಮೂಲಕವಾಗಿ ಪಾಪದ ಬಲವು ಈಗ ಲೋಕದಲ್ಲಿ ಮುರಿದು ಹೋಗಿದೆ. ಹಲ್ಲೆಲೂಯಾ. ಪಾಪ ಮಾಡಲಾದ ಇರೋದಕ್ಕಾಗೋದಿಲ್ಲ ಅಂತ ಯಾವ ನಿಯಮ ಇತ್ತು, ಪಾಪ ಮಾಡಿದವನಿಗೆ ಶಿಕ್ಷೆ ಅವನು ನರಕಕ್ಕೆ ಹೋಗ್ಬೇಕನ್ನುವಂತ ಧರ್ಮಶಾಸ್ತ್ರದ ನಿಯಮ ಏನಿತ್ತು, ಯೇಸು ಕ್ರಿಸ್ತನ ಮೂಲಕವಾಗಿ ಶಿಲುಬೆಯಲ್ಲಿ ಪಾಪದ ಒಂದು ಬಲ ಈಗ ಮುರಿಯಲ್ಪಟ್ಟಿದೆ ಸಂಪೂರ್ಣವಾಗಿ. ಈಗ ಜಯವು ನಮ್ಮದೇ ಆಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಜಯವಂತಿಗೆ ಆ ಜಯಮಾಲೆ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ನಾವು ಜಯ ಹೊಂದೋದಕ್ಕಾಗೋದಿಲ್ಲ, ಆದ್ರೆ ಕ್ರಿಸ್ತನ ಜಯದಲ್ಲಿ ನಾವು ಪಾಲ್ಗೊಳ್ಳಾಗ್ತೇವೆ. ಹಲ್ಲೆಲೂಯಾ. ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮಕ್ಕೆ ನಾವು ಒಳಗಾಗೋದಾದ್ರೆ, ಸತ್ಯವೇದವನ್ನು ಓದುವಂತ ದೇವರಾತ್ಮನ ಎಬ್ಬಿಸಿದಾಗ ಓದೋದಾದ್ರೆ, ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ ಎಬ್ಬಿಸಿದಾಗ ನಾವು ಪ್ರಾರ್ಥನೆ ಮಾಡೋದಾದ್ರೆ ಪವಿತ್ರಾತ್ಮನ ನಿಯಮಕ್ಕೆ ನಾವು ಒಳಗಾಗ್ತೇವೆ. ಹಲ್ಲೆಲೂಯಾ. ಯಾವಾಗ ಪರಿಶುದ್ಧಾತ್ಮನ ನಿಯಮಕ್ಕೆ ಒಳಗಾಗ್ತೀವೋ, ಯಾವಾಗ ಪವಿತ್ರಾತ್ಮ ನಿಯಮಕ್ಕೆ ಒಳಗಾಗ್ತೀವೋ, ಅವಾಗ ನಿನಗೆ ವಿಶೇಷವಾದಂತಹ ಬಲವನ್ನು ಕೊಟ್ಟು ಶೋಧನೆಗಳು ಬರುವಾಗ ದೇವರಾತ್ಮ ನಿಮ್ಮನ್ನ ಏನ್ ಮಾಡ್ತಾರೆ, ಯಾವ ರೀತಿಯಾಗಿ ಏರೋಪ್ಲೇನ್ ಹೆಂಗೆ ಏರೋಡೈನಮಿಕ್ ಈ ನಿಯಮದಲ್ಲಿ ಹಾರಿ ಹೋಗ್ತದೋ ಅದೇ ರೀತಿಯಾಗಿ ಈ ಲೋಕದ ಪಾಪವನ್ನು ಬಿಟ್ಟು ನಾವು ಜೀವಿಸುವುದಕ್ಕೋಸ್ಕರವಾಗಿ ಪರಿಶುದ್ಧಾತ್ಮನು ನಮ್ಮನ್ನ ಲೋಕದೊಳಗಿಂದ ಮೇಲೆ ಎದ್ದು ಪವಿತ್ರವಾಗಿ ಜೀವಿಸುವ ರೀತಿಯಲ್ಲಿ ಪರಿಶುದ್ಧಾತ್ಮ ನಮ್ಮನ್ನ ಆಳ್ವಿಕೆ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದುದರಿಂದ ನಾವು ಪಾಪದ ನಿಯಮವನ್ನ ಉಲ್ಲಂಘಿಸಿ ಪವಿತ್ರಾತ್ಮನ ನಿಯಮವನ್ನ ಈ ಭೂಮಿಯಲ್ಲಿರುವಾಗಲೇ ಹೊಂದುತ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅಂದ್ರೆ 16 ಮತ್ತು 17 ವಾಕ್ಯವನ್ನು ಧ್ಯಾನಿಸಿ.
ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನಿರ್ವಹಿಸುವುದಿಲ್ಲ. ಓಕೆ, ದೇವ್ರ ಸ್ತೋತ್ರ. ಇಲ್ಲೇನಿದ್ದಾರೆ ಪೌಲನು ಏನ್ ಹೇಳ್ತಾ ಇದ್ದಾನೆ? ನಾನು ಹೇಳುವುದೇನೆಂದ್ರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ನಮ್ಮ ಶರೀರ ಹೇಳ್ತದೆ ನೀನು ಪಾಪ ಮಾಡ್ಲಾರ್ದೆ ಇರಕ್ಕಾಗೋದಿಲ್ಲ. ಪರಿಶುದ್ಧಾತ್ಮನು ಹೇಳ್ತಾನೆ ನೀನು ನನ್ನನ್ನ ಅನುಸರಿಸು, ನೀನು ಯಾವುದೇ ಪಾಪವನ್ನ ಮಾಡೋದಿಲ್ಲ. ಏರೋಡೈನಮಿಕ್ ನೇಮ ಹೇಳ್ತದೆ ಒಂದು ಏನದು 200 ಜನ ಇದ್ದಂತ ವಿಮಾನ ಕೂಡ ಏನಾಗ್ತದೆ ಭೂಮಿಯಿಂದ ವೇಗವಾಗಿ ಹೋಗಿ ಏರೋಡೈನಮಿಕ್ ನಿಯಮಕ್ಕೆ ಒಳಗಾಗುವಾಗ, ಏರೋಡೈನಮಿಕ್ ನಿಯಮಕ್ಕೆ ಒಳಗಾಗುವಾಗ ಯಾವ ರೀತಿ ಆಗೋದು? ಏರೋಪ್ಲೇನ್ ಮೇಲೆ ವಿಮಾನ ಮೇಲೆ ಹೋಗ್ತದೋ, ಮೇಲೆ ಹೋಗಿ ಇಡೀ ಪ್ರಪಂಚನೆಲ್ಲ ಸುತ್ತದೋ, ಅದೇ ರೀತಿಯಾಗಿ ಪವಿತ್ರಾತ್ಮನ ನಿಯಮಗಳಿಗೆ ನೀನು ಒಳಗಾಗುವಾಗ ಒಂದು ಸಣ್ಣ ಪಾಪವನ್ನು ಕೂಡ ನೀನು ಮಾಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪವಿತ್ರಾತ್ಮನ ನೇಮ ನೀನು ಉಪವಾಸ ಮಾಡಲು ಆಗೋದಿಲ್ಲ ಎನ್ನುವಂತ ನಿನ್ನ ಶರೀರದ ಅಭಿಲಾಷೆಗೆ ವಿರುದ್ಧವಾದಂತ ನೇಮ ಯಾವುದು? ಪವಿತ್ರಾತ್ಮನ ನೇಮ. ಶರೀರದ ಅಭಿಲಾಷೆ ಏನ್ರಿ? ಉಪವಾಸ ಮಾಡಬೇಡ. ನೀನು ಉಪವಾಸ ಮಾಡಿದೆ ಅಂದ್ರೆ ತಲೆ ತಿರುಗಿದ್ರೆ ನಂಗೆ ಗೊತ್ತಿಲ್ಲ. ಇದು ಯಾವ ನೇಮ ಇದು? ಶರೀರದ ಅಭಿಲಾಷೆ. ಶರೀರದ ಅಭಿಲಾಷೆ ಹೇಳ್ತಂದ್ರೆ ನೀನು ಉಪವಾಸ ಮಾಡಿದ್ರೆ ಸಾಯ್ತಿ, ಉಪವಾಸ ಮಾಡಿದ್ರೆ ತಿರುಗಿ ಬೀಳ್ತಿ, ಉಪವಾಸ ಮಾಡಿದ್ರೆ ನೀನು ನಡೆಯೋಕ್ಕಾಗೋದಿಲ್ಲ, ಉಪವಾಸ ಮಾಡಿದ್ರೆ ನೀನು ಓಡಾಡೋಕ್ಕಾಗೋದಿಲ್ಲ. ನಿಜವಾಗ್ಲೂ ನಾವು ಪವಿತ್ರಾತ್ಮನ ನೇಮಕ್ಕೆ ಒಳಗಾಗುವಾಗ ಉಪವಾಸ ಮಾಡೋದಕ್ಕೆ ಪವಿತ್ರಾತ್ಮನ ನೇಮವೇ ನಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯಾ. ಇವರು ನಮಗೆ ಸ್ತೋತ್ರವಾಗಲಿ. ನಾವು ಉಪವಾಸ ಮಾಡಿದಾಗ ನಮ್ಮ ಶಕ್ತಿ ಕೂಡ ಕುಂದಿ ಹೋಗೋದಿಲ್ಲ. ಯಾಕಂದರೆ ಪವಿತ್ರಾತ್ಮನ ನೇಮಕ್ಕೆ ಒಳಗಾಗಿ ನಾವು ಉಪವಾಸ ಮಾಡಿದರೆ, ನಾವು ಪವಿತ್ರ ಆತ್ಮನ ಇಲ್ಲದೆ ಉಪವಾಸ ಮಾಡ್ತೀವಿ ಅಂದರೆ 1 ತಾಸು ಕೂಡ ಊಟ ಲೇಟ್ ಮಾಡಿ ಕೆಲಸ ಆಗೋದಿಲ್ಲ. ಅರ್ಥ ಆಗ್ತದೆ ರೀ? ಹಲ್ಲೆಲೂಯಾ. ಅದಕ್ಕಾಗಿ ಪರಿಶುದ್ಧಾತ್ಮನ ನೇಮಕ್ಕೆ ಒಳಗಾಗಿ ನಾವು ಉಪವಾಸ ಮಾಡೋದಾದ್ರೆ ಖಂಡಿತವಾಗ್ಲೂ ಉಪವಾಸ ಮಾಡಿ ಸಕ್ಸಸ್ ಆಗೋದಕ್ಕೆ ಇದು ಸಾಧ್ಯ. ಹಲ್ಲೆಲೂಯಾ. ಯಾಕಂದ್ರೆ ಅನೇಕರಿಗೆ ಉಪವಾಸ ಮಾಡಲು ಮನಸ್ಸೈತಿ, ಐತಿಲ್ರಿ ಮನಸ್ಸು? ಉಪವಾಸ ಮಾಡೋದಕ್ಕೆ ಮನಸ್ಸು ಐತಿಲ್ರಿ? ಅದು ಮಾರ್ಗ ಸಿಗ್ಬೇಕಂದ್ರೆ ಪವಿತ್ರಾತ್ಮನಿಗೆ ಕೊಡಬೇಕು. ಆಮೇಲೆ ಗಾದೆ ಮಾತು ಓದ್ತೀವಿ, ಇಂಗ್ಲಿಷ್ ಗಾದೆ ಮಾತು, ವೇರ್ ದೇರ್ ಇಸ್ ವಿಲ್ ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ. ದೇವರೇ ಹೇಳ್ತಾರೆ ಆದಿಕಾಂಡ ಪುಸ್ತಕದಲ್ಲಿ 6ನೇ ಅಧ್ಯಾಯ ಅನಿಸ್ತದೆ, ಆರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡ್ತಕ್ಕಂಥ ಇವರು ಮುಂದೆ ಇವ್ರು ಏನು ಯೋಚಿಸಿದ್ರು ಇವ್ರಿಗೆ ಅಸಾಧ್ಯವಿಲ್ಲ ಎಂಬುದು. ಆಮೇಲೆ ಹಲ್ಲೆಲೂಯಾ. ಯಾಕಪ್ಪ ನಾವು ಉಪವಾಸ ಮಾಡುವ ನೇಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಪರಿಶುದ್ಧಾತ್ಮ ಯಾಕೆ ನನಗೆ ವಿಷಯ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಉಪವಾಸ ಮಾಡಿದ್ರೆ ನಮ್ಮ ಮೊದಲ ತಾಲೂಕು ಬಾಗಲಕೋಟೆ ಜಿಲ್ಲೆ ಕರ್ತನಿಗೆ ಸ್ವಂತ ಆಗೋಕ್ಕೆ ಸಾಧ್ಯ. ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತಾನನ ಶಕ್ತಿಗಳೆಲ್ಲ ಮುರಿದು ಬೀಳ್ತದೆ, ನಮ್ಮ ಶರೀರ ಕುಗ್ಗಿ ಹೋಗ್ತದೆ, ಆತ್ಮ ಬಲಗೊಳ್ತದೆ. ಆಮೇಲೆ ಹಲ್ಲೆಲೂಯಾ. ಆದ್ರಿಂದ ಏನಂದ್ರೆ ನಮಗೆ ದೇವರೊಂದಿಗೆ ನಾವು ಐಕ್ಯವಾಗಿರ್ಬೇಕಂದ್ರೆ ಪವಿತ್ರಾತ್ಮನ ನೇಮಕ್ಕೇ ಒಳಗಾಗಬೇಕು. ಈ ಉದಾಹರಣೆಗೆ ನಾವು ಕಾಯಿಪಲ್ಲೆ ತರಕ್ಕೆ ಹೋಗಿರ್ತೇವೆ, ನಾವು ಒಂದು ವೇಳೆ ಕಾಯಿಪಲ್ಲೆ ತರಕ್ಕೆ ಹೋದ್ರೆ ಅಂತ ತಿಳ್ಕೊಳ್ಳಿ, ನಮ್ಮ ಹೆಂಡತಿ ಹೇಳ್ತಾಳೆ ನನಗೆ ಬದ್ನಿಕಾಯಿ ಭಾಳ ಇಷ್ಟ, ಬದ್ನಿಕಾಯಿ ತೊಗೊಂಡ, ಮೆಂತಿ ಪಲ್ಲೆ ತೊಗೊಂಡ, ಹಾಗಲಕಾಯಿ ತೊಗೊಂಡ. ನಾನು ಹೋಗಿರ್ತೇನೆ ಬ್ಯಾಟಿಗೆ, ಅಲ್ಲಿ ವಾದಲ್ಲಿ 108 ಮಂದಿ ಕೂತಿರ್ತಾರೆ. ನಮ್ಮನ್ನು ನೋಡಿ ಸರ್ ನಮ್ಮಲ್ಲಿ ತಗೋರಿ ಭಾಳ ಚಲೋ ಐತಿ, ನಮ್ಮಲ್ಲಿ ತಗೋರಿ ಭಾಳ ಚಲೋ, ಎಲ್ಲರೂ ಕರೀತಾರೆ, ಹೌದಲ್ಲ? ನಮ್ಮ ಹೆಂಡತಿ ಹೇಳಿದ್ದೇನು, ಬದ್ನಿಕಾಯಿ, ಮೆಂತಿ ಪಲ್ಲೆ, ಹಾಗಲಕಾಯಿ. ನಾವು ಕೊಟ್ಟದ್ದೆಲ್ಲ ತೊಗೊಂಡು ಒಂದು ದೊಡ್ಡ ಚೀಲ ಮಾಡ್ಕೊಂಬಂದ್ರೆ ಮನೆ ಸಮಾಧಾನ ಇರ್ತೈತಿ. ಪಾಪ ಹೇಳೋಕ್ಕಿಂತ ತಗೊಂಡು ಅಂತೇಳಿ ಕೊಟ್ಟದ್ದೆಲ್ಲ ತೊಗೊಳಕ್ ಆಗಂಗಿಲ್ಲ. ನಮ್ಮದೇ ಆದಂಥ ನಮ್ಮ ಕುಟುಂಬಕ್ಕೆ ಆದಂಥ ಪೇಟೆಗೆ ಕೈಪಲ್ಲೆ ತರಬೇಕಾದ್ರೆ ನೇಮ ಇದೆ, ಅದು ಏನು ಬೇಕೋ ಅದನ್ನೇ ತರಬೇಕು. ಹೌದಲ್ಲ? ನಾವು ತಿನ್ನುವಂಥದ್ದು, ನಮ್ಗೆ ಇಷ್ಟ ಆಗುವಂಥದ್ದು ಅದನ್ನು ಮಾತ್ರ. ಹಾಗೆ ಪವಿತ್ರಾತ್ಮನ ನೇಮಕ್ಕೆ ನಾವು ಒಳಗಾಗೋದಾದ್ರೆ ಪರಲೋಕ ಭಾವದಿಂದ ನಾವು ಇರ್ತೇವೆ. ಹಲ್ಲೆಲೂಯಾ. ಮತ್ತು ಈಗ ನಡು ಕರೆಯುವಂಥದ್ದು ಏನಂದ್ರೆ ಶೋಧನೆಗಳು. ಪವಿತ್ರಾತ್ಮನ ನೇಮ ಏನು ಹೇಳ್ತದ? ನೀನು ದಿನಾಲು ಬೆಳಿಗ್ಗೆ ಪ್ರಾರ್ಥನೆ ಮಾಡು, ಬೈಬಲ್ ಓದು, ಅಭಿಷೇಕದ ಅನುಭವದಲ್ಲಿ ಬಾ, ಮೊಣಕಾಲಾಗಿ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಶರೀರದ ನೇಮ ಏನು ಹೇಳ್ತದ? ಶರೀರದ ಅಭಿಲಾಷೆ
ಇನ್ನೊಂದು ಸ್ವಲ್ಪ ಬೆಚ್ಚನೆ ಗೊತ್ತೋ ಹೌದಲ್ಲ? ಥಂಡಿ ಬರತ್ತೈತಿ, ಹೊರಗೆ ಹೋಗಿ ಬಂದ್ರೆ ಚಳಿ ಬಾಳಕೈತಿ, ಹೌದಲ್ಲ? ಪ್ರಾರ್ಥನೆ ಮಾಡಕ್ಕೆ ಹೋಗ್ಬೇಡ, ಬೈಬಲ್ ಓದಕ್ಕೆ ಹೋಗ್ಬೇಡ. ಸ್ವಲ್ಪ ದನ ಆಗೈತಿ, ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಈ ಬೈಬಲ್ ಓದಿ ಏನು ಮಾಡೋದು, ಆಮೇಲೆ ಸಂಜೆ ಹೊತ್ತು ಬಂದು ಓದಿರಾಗ್ತದೆ. ಮುಚ್ಚಿಡಿ ಸ್ವಲ್ಪ. ಇದು ಶರೀರ ಭಾವದ ಅಭ್ಯಾಸ. ಅರ್ಥಾಯ್ತು? ಎದ್ದು ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡೋದು ಹೇಳೋದು ಪವಿತ್ರಾತ್ಮನ ಅಭ್ಯಾಸ. ನಾವು ಪವಿತ್ರಾತ್ಮನ ಅಭಿಲಾಷೆಗಳಿಗೆ ಅದಕ್ಕೆ ಒಳಗಾಗೋದಾದ್ರೆ ನಾವು ದಿನಾಲೂ ದೇವರ ವಾಕ್ಯ ಓದ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಮೊಣಕಾಲು ಬರ್ತೀವಿ ಮತ್ತು ಪರಿಶುದ್ಧವಾಗಿ ಜೀವಿಸ್ತೀವಿ. ಪವಿತ್ರಾತ್ಮನ ಏನ್ ಹೇಳ್ತಾನೋ ಅದನ್ನ ಮಾತ್ರ ನಾವು ಮಾಡ್ತೀವಿ. ಲೋಕ ಪವಿತ್ರಾತ್ಮ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಶರೀರ ಏನ್ ಮಾತಾಡ್ತದ? ನೆಟ್ ಮಲ್ಕೋ, ಮೊಬೈಲ್ ನೋಡು, ಮೊಣ್ಕೊಂಡಲ್ಲಿ ಮೊಬೈಲ್ ಓದಕ್ಕೆ ನಡೆದೈತಿ, ಮೊಣ್ಕೊಂಡಲ್ಲಿ ಬೈಬಲ್ ಓದಕ್ಕೆ ನಡೆಯಲ್ಲ. ಎದ್ದು ಕೂಡಲೇ ಹಾಸಿಯಾಗ ಹೊಚ್ಕೊಂಡು ಕೆಲವರು ಹೌದಲ್ಲ? ಹಾಸಿಗಳು ಹೊತ್ಕೊಂಡು ಮೊಬೈಲ್ ನೋಡಿ. ಅದೇ ಬೈಬಲ್ ಓದಿದ್ರ ನೀವು ಬೈಬಲ್ ಓದಕ್ಕೆ ಭಾಳ ಟೈಮ್ ಬೇಕಾಗುತ್ತೆ. ಅದ ಒಂದು 5 ನಿಮಿಷಕ್ಕೆ ಮೊಬೈಲ್ ಇಟ್ಕೊಂಡು ಕೂತಾವ 5 ತಾಸಾದ್ರೂ ಕೂತ್ಬೇಕು. ಹಂಗೆ 5 ನಿಮಿಷಕ್ಕೆ ಬೈಬಲ್ ಇಟ್ಕೊಂಡು ಕೂತಾವ 5 ತಾಸು ಕೂತ್ಕೋಬೇಕು. ಇದು ಪವಿತ್ರಾತ್ಮ ನಿಯಮ. ಹಲ್ಲೆಲೂಯಾ. ನಿನಗೆ ಯಾವುದು ಅಸಾಧ್ಯ ಇಲ್ಲ ಅಂತ ಹೇಳ್ತೀವೋ ಅದನ್ನು ಸಾಧ್ಯ ಮಾಡೋದೇ ಪರಿಶುದ್ಧಾತ್ಮನ ನಿಯಮ. ಹಲ್ಲೆಲೂಯಾ. ಯಾವ ಧರ್ಮಶಾಸ್ತ್ರ ಒಬ್ಬ ಮನುಷ್ಯನಿಗೆ ಶುದ್ಧವಾಗಿ ಜೀವಿಸೋದಕ್ಕೆ ಆಗೋದಿಲ್ಲ ಅಂತ ಏನ್ ನಿರ್ಣಯ ಪಟ್ಕೊಟ್ಟು ಅದೇ ಜಾಗದಲ್ಲಿ ಪರಿಶುದ್ಧಾತ್ಮನು ಅವೆಲ್ಲವೂ ನೀವು ಕೈಕೊಂಡು ನಡೀತಿ ಅಂತೇಳಿ ನಮಗೆ ಸಹಾಯಕನಾಗಿರ್ತಾರೆ. ಆಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೋದ್ಮೇಲೆ ನಿಮ್ ಜೊತೆ ಇರೋದಕ್ಕಾಗಿ ಬೇರೊಬ್ಬ ಸಹಾಯಕನನ್ನ ಕಳಿಸಿಕೊಡ್ತೇನೆ. ಸತ್ಯದ ಆತ್ಮನು ನಿಮ್ಮ ಒಳಗಡೆ ಬಂದಾಗ ಸಕಲ ವಿಷಯಗಳಲ್ಲಿ ನಿಮ್ಮನ್ನ ಸತ್ಯಕ್ಕೆ ನಡೆಸುವ, ಸೇರಿಸುವ. ಹಲ್ಲೆಲೂಯಾ. ಪಕ್ಕದಲ್ಲಿ ದೊರಕಟ್ಟೆ ಸತ್ಯದ ಆತ್ಮ ನೀನು ಒಳಗಡೆ ಇದ್ರೆ ನೀನು ಸತ್ಯವಂತನಾಗಿ ಹೇಳಿಕೆ ಅಂತ. ದೇವರಿಗೆ ಸ್ತೋತ್ರವಾಗಲಿ. ಖಂಡಿತವಾಗ್ಲೂ ದೇವರ ಆತ್ಮ ನಮ್ಮ ಒಳಗಡೆ ಇದ್ದಾರೆ. ಈ ಲೋಕದ ನೇಮ ನಮ್ಗೆ ಹೇಳ್ತದೆ, ನೀನು ರಕ್ಕಕ್ಕೆ ಹೋಗ್ತೀವಿ, ಪಾಪ ಮಾಡ್ತೀವಿ, ಪಾಪ ಮಾಡು ಅಂತ. ಆದ್ರೆ ಪರಿಶುದ್ಧಾತ್ಮನ ನೇಮ ನೀನು ಪರಿಶುದ್ಧನಾಗಿ ಜೀವಿಸ್ತೀವಿ, ಲೋಕಕ್ಕೆ ಹೋಗ್ತೀವಿ. ಆಮೇಲೆ ಯಾವತ್ತಾಗಿ ದಿ ಏರೋಡೈನಮಿಕ್ ನೇಮ ವಿಮಾನದ ಮೇಲೆ ಹೋಯ್ತು. ಪರಿಶುದ್ಧಾತ್ಮನ ನೇಮ ನಮ್ಮನ್ನ ಪಾಪದಿಂದ ಬಿಡಿಸಿ, ಲೋಕದೊಳಗಿಂದ ಬಿಡಿಸಿ ಪರಲೋಕಕ್ಕೆ ಸೇರಿಸ್ತದೆ. ನಾವು ಪರಿಶುದ್ಧವಾಗಿ ಜೀವಿಸೋದಕ್ಕೆ ಸಹಾಯ ಮಾಡ್ತೀವಿ. ಆಮೇಲೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ತಲೆಗಳನ್ನು ಭಾಗಿಸೋಣ. ಕರ್ತನೇ, ನಾವು ಏರೋಡೈನಮಿಕ್ ಬಗ್ಗೆ ನೋಡಿದ್ದೇವೆ ಸ್ವಾಮಿ. ಕಬ್ಬಿಣದ ವಸ್ತು ಮೇಲೆ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅದು ಹೋಗ್ತದೆ. ಕಾರಣ ಈ ಲಾ ಏರೋಡೈನಮಿಕ್ ನಿಯಮದಲ್ಲಿ ಒಳಗಿರ್ತದೆ. ಅದು ಸ್ವಾಮಿ, ಅದೇ ರೀತಿಯಾಗಿ ನಿನ್ನ ಆತ್ಮನ ನಿಯಮಗಳಿಗೆ ನಾವು ಒಳಗಾಗುವುದಾದ್ರೆ ಪರಲೋಕಕ್ಕೆ ನಾವು ಹೇಗೆ ಸೇರ್ಪಡ್ತೇವೆ, ಪಾಪದಿಂದ ಪ್ರತ್ಯೇಕಿಸಲ್ಪಡ್ತೇವೆ. ಪರಿಶುದ್ಧಾತ್ಮನ ಮೂಲಕವಾಗಿ ಪರಿಶುದ್ಧ ಜೀವಿತ ನಾವು ಹೊಂದಿಕೊಳ್ಳುತ್ತೇವೆ. ಸ್ವಾಮಿ ಕೃಪೆ ನಮ್ಮನ್ನು ನಡೆಸು, ಬಲಪಡಿಸಬೇಕು. ಜ್ಞಾನತೆ, ಮಾನ, ಪ್ರಭಾವ ಎಲ್ಲವೂ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಅಪ್ಪ ತಂದೆ. ಹಲ್ಲೆಲೂಯಾ. ಈ ವಾಕ್ಯ ಎಷ್ಟು ಮಂದಿಗೆ ಅರ್ಥ ಆಯ್ತು? ಎಲ್ಲರೂ ಜೋರು ಅಲ್ಲೂ ಹೇಳ್ತೀರಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಅರ್ಥ ಆಯ್ತು? ಹಲ್ಲೆಲೂಯಾ ಹೇಳಿದ್ರಿ. ಪವಿತ್ರಾತ್ಮನ ನೇಮ ಏನು? ನಿನ್ನಿಂದ ಬೈಬಲ್ ಓದಕ್ಕಾಗ್ತದ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದ, ಮೊಣಕಾಲು ಓದಲಿಕ್ಕೆ ಆಗ್ತದ, ಉಪವಾಸ ಮಾಡ್ಲಿಕ್ಕೆ ಆಗ್ತದ ಮತ್ತು ಪರಿಶುದ್ಧವಾಗಿ ಜೀವಿಸೋದಕ್ಕೆ ನಿನ್ನಿಂದ. ಹಲ್ಲೆಲೂಯಾ. ಪವಿತ್ರಾತ್ಮನ ನಿಯಮಕ್ಕೆ ನಾವು ಒಳಪಟ್ರೆ ಪರಿಶುದ್ಧರಾಗಿ ಪರಲೋಕಕ್ಕೆ. ಶರೀರವಾದ ಅಭಿಲಾಷೆಗಳನ್ನ ನೆರವೇರಿಸೋದಕ್ಕಿದ್ರೆ ಕಲ್ಲು ಕೆಳಗೆ ಬರ್ತೈತಲ್ಲ, ಹಂಗೆ ಪವಿತ್ರಾತ್ಮನ ನಿಯಮಕ್ಕೊಳಗಾದ್ರೆ ವಿಮಾನದ ರೀತಿಯಲ್ಲಿ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಆತನ ಹಾಗೆ ನಾವು ಕೂಡ ಏರು. ಆಮೇಲೆ ಇವತ್ತಿನ ವಿಶೇಷವಾಗಿ ಆಶ್ರಯಿಸಲಿ. ನಾವು ಸಮಯದಲ್ಲಿ ಒಂದು ಅನೌನ್ಸ್ಮೆಂಟ್ ಏನಂದ್ರೆ, ಇವತ್ತು ರಾತ್ರಿ ಪ್ರಾರ್ಥನೆ. ನಾವು ಶುಕ್ರವಾರ ಮಾಡಿದ್ರೆ ಮತ್ತೆ ಕೆಲವರು ಶನಿವಾರ ದೋಷ ಇರ್ತದೆ, ಕೆಲಸ ಇರ್ತದೆ, ಮತ್ತು ಭಾನುವಾರ ಆರಾಧನೆ ಬರಬೇಕು, ಕರ್ತವ್ಯ ಬದಲಿಕೆ ಬರಬೇಕು, ತೊಂದರೆ ಆಗಬಾರ್ದು ಅಂತೇಳಿ ನಾವು ಇವತ್ತು ರಾತ್ರಿ ಪ್ರಾರ್ಥನೆ ಇಟ್ಟಿದ್ದೇವೆ. ಅದಕ್ಕಾಗಿ ರಾತ್ರಿ ಪ್ರಾರ್ಥನೆಗೆ ಎಲ್ಲರೂ ಸೇರಿ ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ರಾತ್ರಿ ಎಲ್ಲ ಪ್ರಾರ್ಥನೆ ಇರ್ತದೆ. ನಾವು ಬೆಳಗ್ಗೆ 4 ಗಂಟೆವರೆಗೂ ಕೂಡ ಈ ಹೊಸ ವರ್ಷದ ಪ್ರಾರ್ಥನೆ ರೀತಿಯಲ್ಲಿ ಇರೋದೆಲ್ಲ ವ್ಯತ್ಯಾಸ. ನಾವು ಫಸ್ಟ್ ತಿಂಗಳು ಮಾಡಿದ್ದೇವಲ್ಲ ಆ ರೀತಿಯಾಗಿ ಕೂಡ. ಅದಕ್ಕಾಗಿ ರಾತ್ರಿ ಪ್ರಾರ್ಥನೆಗೆ ಟೈಮ್ ಮಾಡಿಕೊಡ್ರಿ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಮತ್ತು ಅಷ್ಟೇ ಅಲ್ಲದೆ ನಮಗಾಗಿ ಕೂಡ ಪ್ರಾರ್ಥನೆ ಮಾಡಿರಿ. ಹಾಗೆ ಪಕ್ಕದಲ್ಲಿ ಮನೆ ಒಂದು 3-4 ದಿನದಲ್ಲಿ ರೆಡಿ ಆಯಿತು. ದೇವರಿಗೆ ಸ್ತೋತ್ರ.
ಅದಕ್ಕೆ ಇನ್ನೂ ಅವಶ್ಯಕತೆ ಇದೆ. ಇರೋ ರೊಕ್ಕ ಎಷ್ಟು 1 ಲಕ್ಷದಲ್ಲಿ ಇದೆ, 88,000 ಖಾಲಿ ಆಗಿದೆ. ಇನ್ನೂ ಸ್ವಲ್ಪ ಮಾತ್ರ ಉಳಿದಿದೆ, ಅದಕ್ಕೆ ಇನ್ನೂ ಖರ್ಚು ಭಾಳ ಇದೆ. ಅದಕ್ಕಾಗಿ ನಮ್ಗೆ ಪ್ರಾರ್ಥನೆ ಮಾಡಿ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಕೊನೆಯದಾಗಿ ಪ್ರಾರ್ಥನೆ. ಪರಲೋಕ ಭೂಲೋಕಗಳ ಒಡೆಯನೇ, ಪರಿಶುದ್ಧ ಸ್ವಾಮಿ, ಅದು ವಿಶೇಷವಾಗಿ ಕರ್ತನೆ ನಿಮ್ಮ ಸಹಾಯದ ಹಸ್ತವನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಸತ್ಯದ ಆತ್ಮನು ನಿಮ್ಮಲ್ಲಿ ಬಂದಾಗ ಸಕಲ ವಿಷಯಗಳಲ್ಲಿ ಆತ್ಮ ನಿಮ್ಮನ್ನು ಸತ್ಯಕ್ಕೆ ನಡೆಸುವನ್ನು ಸೇರಿಸು ನಿಮ್ಮದಾಗಿ. ಅಪ್ಪ, ನಿನ್ನ ಆತ್ಮನ ಬಗ್ಗೆ ನಾವು ಇದನ್ನ ತಿಳ್ಕೊಂಡಿದ್ದೇವೆ. ಇನ್ನೂ ಹೆಚ್ಚಾಗಿ ನಮಗೆ ತಿಳಿಯಪಡಿಸು. ನಿನ್ನ ವಾಕ್ಯದ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸು. ಹೌದು ಸ್ವಾಮಿ, ವಿಶೇಷವಾದ ನಿನ್ನ ಕೃಪೆ ನಮ್ಮನ್ನು ತುಂಬಿಕೊ. ಯಾರು ಕೂಡ ಪಾಪದಲ್ಲಿ ಜೀವಿಸದಂತೆ ಪವಿತ್ರಾತ್ಮನ ನೇಮಕ್ಕೆ ಒಳಗಾಗಿ ಪುನರುತ್ಥಾನ ಹೊಂದಿದಂತ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಸಹಾಯ. ಪಾಪದ ಆಳ್ವಿಕೆ ಶಿಲುಬೆಯಲ್ಲಿ 2000 ವರ್ಷಗಳ ಹಿಂದೆ ಮುರಿಯಲ್ಪಟ್ಟಿದ್ದ ಯೇಸುವಿನ ನಾಮದಲ್ಲಿ ಪಾಪದ ಜೀವಿತಗಳು ಈಗ ಮುರಿಯಲ್ಪಡಲಿ. ಪರಲೋಕದ ಭಾವನೆ ಪ್ರತಿಯೊಬ್ಬರಿಗೂ ಘನತೆ ಮಾನ ಪ್ರಭುಗಳೆಲ್ಲರಿಗೂ ಒಬ್ಬರಿಗೆ ನಾವು ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ, ಜೀವನ ತಂದೆ. ಕರ್ತನ ಪ್ರಾರ್ಥನೆ ಹೇಳೋಣ. ಪರಲೋಕದಲ್ಲಿ Amen.